ಯಾಕ್ರಿ ಅಂತ ಕೇಳಿದ ತಕ್ಷಣ ಇಲ್ಲರಿ ಪೊಲೀಸರು ಏನೇನು ಕೇಳಕ್ಕೆ ಶುರು ಮಾಡಿದ್ರೆ ಬ್ಯಾಡ್ ಬಿಡ್ರಿ. ಅದರಲ್ಲಿ ಹೆಣ್ಮಕ್ಳ ಮೇಲೆ ಏನಾದರೂ ಸ್ವಲ್ಪ ಇಂಥ ಘಟನೆಗಳು ನೋಡೋದಂದ್ರೆ ಅದನ್ನು ಸಹಿತ ಪಾಪ ಕಂಪ್ಲೇಂಟ್ ಮಾಡೋಕೆ ಮುಂದೆ ಹೋಗೋಲ್ಲ ಹೆಣ್ಮಕ್ಳು. ಅವ್ರು ಏನೇನು ಕೇಳ್ತಾರೆ, ಸಭ್ಯವಾಗಿ ಮಾತಾಡ್ತಾರೆ ಪ್ರತಿಯೊಂದು. ಇದು ಯಾವಾಗ ಸಭ್ಯತೆ ಬರೋದಂತ ಬರೀ ನಾವು ಸ್ಕಾಟ್ಲೆಂಡ್ ಲೆವೆಲ್ ಆಗಿದ್ದೀವಿ ಹಂಗಾಗಿದ್ದೀವಿ ಹೇಳ್ಕೊಳ್ತಾ ಇದ್ದೀವಿ. ಆದರೆ ಬಿಹೇವಿಯರ್ ಪೊಲೀಸ ಒಬ್ಬ ವ್ಯಕ್ತಿಪ್ಪ ಅವರೊಬ್ಬರು ಪ್ರಾಮಾಣಿಕ ವ್ಯಕ್ತಿ ಅಂತ ನಾವು ಅನ್ಕೊಳ್ಳೋಣ. ಅವ್ರನ್ನ ಆ ರೀತಿಯಾಗಿ ಬಿಹೇವ್ ಮಾಡೋದಿಲ್ಲ. ಹೋದ ತಕ್ಷಣ ಚೆನ್ನಾಗಿ ಮಾತಾಡಲಿ, ನಮಗೇನು ಅವ್ರು ಹೋದ ತಕ್ಷಣ ಒಳಗೆ ಹೋಗಿ ಪೊಲೀಸ್ ಸ್ಟೇಷನ್ ಹೋಗ್ಕೊಂಡು ನಮ್ಗೆ ಚಹಾ ಕೊಡಲಿ, ಚಂದ ಪ್ರೀತಿ ಮಾತಾಡಲಿ, ಬೆಲ್ಲ ಕೊಡಲಿ ಇಲ್ಲ. ಅದನ್ನು ಮೀರಿದಂಥದ್ದು ಒಂದು ಹೃದಯವಂತಿಕೆ ಇರ್ತದೆ. ಅನ್ಯಾಯಗೊಳಗೆ ಬಂದಂಥ ಯಾವುದೋ ಹೆಣ್ಣಿರಲಿ ಗಂಡಿರಲಿ ಭಯ ಪಡ್ತಿರ್ತದೆ. ಅವ್ರು ಧೈರ್ಯ ತುಂಬ ಸತ್ಯವನ್ನು ಹೊರತಾಗದ ನಂತರ ಎನ್ಕ್ವೈರಿ ಮಾಡೋದು ಗೊತ್ತಾಗೇ ಆಗ್ತದೆ ಸತ್ಯ ಅದು ಸುಳ್ಳು ಯಾವುದು ಅಂತ. ಅದೇ ನಮ್ಮಲ್ಲಿ ಬರ್ತಾಯಿಲ್ಲ ನಮ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಂತ ಅಕ್ಷರಶಃ ಈ ಮಾತನ್ನು ಹೇಳ್ತಾ ಇದ್ದೀನಿ. ಭಾಳ ದಿಟ್ಟಿದ್ದಂಥವ್ರು ಸಹಿತ ಒಳ್ಳೆ ಭಾಷಣಕಾರರು ಒಳ್ಳೆ ತಿಳುವಳಿಕಿದ್ದವ್ರು ಸಹಿತ ಇವನ್ ಕೆಲವೊಂದು ಟೈಮ್ದಾಗ ವಕೀಲರು ಸಹಿತ ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಹಿಂದೆ ಮಾಡ್ತಾಯಿರ್ತಾರೆ. ಯಾಕೆ ಅನ್ನೋಕೆ ನಾವು ಎಲ್ಲ ಉತ್ತರ ಹುಡುಕ್ಬೇಕಾಗಿದ್ದು ಪೊಲೀಸ್ ಹುಡುಕ್ಬೇಕಾಗಿದೆ. ಇವಾಗ ಘಟನೆ ಆದಾಗ ಯಾವ ಹೆಣ್ಮಕ್ಳು ಹೋಗ್ತಾರ್ರಿ ಪೊಲೀಸ್ ಸ್ಟೇಷನ್ಗೆ, ಅದು ಸಾಯಂಕಾಲ 6 ನಂತರ ಹೋಗಿ ಯಾರೂ ಒಪ್ಪುವುದಿಲ್ಲ. ಇನ್ನೇನೋ ಬಂಡ ಧೈರ್ಯ ಇದ್ದವ್ರು ಮಾತ್ರ ಹೋಗ್ಬೋದೇನೋ ಅಲ್ಲೇ. ಇದನ್ನೆಲ್ಲ ಸ್ವಚ್ಛ ಮಾಡಬೇಕಾಗಿದ್ದು ನಮ್ಮ ಗೃಹ ಖಾತೆ ಮಿನಿಸ್ಟರ್ ಅವರು. ಈ ದಿಶೆಯಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯದ. ಫ್ರೆಂಡ್ಲಿ ಬರೀ ಬಾಯಾಗ ಅನ್ನೋದಷ್ಟೇ ಪೊಲೀಸ್ ಸ್ಟೇಷನ್ ಫ್ರೆಂಡ್ಲಿ ಬೇರೆ ಅವ್ರು 4 ಭಾಷಣ ಮಾಡೋದು, ಮುಂದೆ 4 ಮಂದಿ ಕೂತಿರ್ತಾರೋ ಅವ್ರಿಗೆ ಅಷ್ಟೇನು ಮಾಡೋದು ನಂತರ ಮುಗಿದೋದು. ಇವತ್ತು ದಿವಸ ಅಕ್ಷರಶಃ ಯಾರಾದರೂ ಪಾಪ ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳಾಗಲಿ ಮುಗ್ದ್ರ ಪೊಲೀಸ್ ಸ್ಟೇಷನ್ಗೆ ಹೋಗೋದಪ್ಪ ಅಂದ್ರೆ ತಮಗೆ ಎಷ್ಟು ಅನ್ಯಾಯ ಆದರೂ ಇಲ್ಲೇ ಒಂದೆರಡು ಬಡೀಲಿ ಬಿಡ್ರಪ್ಪ ಅವ್ರುಗಳು ಹೋಗಿ ಏನು ಬಡಿಸ್ಕೊಳ್ಳೋಣ ಅಂತ ಮನಸ್ಥಿತಿ ಇವತ್ತದು.